ಭಾರತ ಮತ್ತು ಪಾಕಿಸ್ತಾನದ ನಡುವೆ ಪರಿಸ್ಥಿತಿ ಕ್ಷಣದಿಂದ ಕ್ಷಣಕ್ಕೆ ಕ್ಷೀಣಿಸ್ತಾ ಇದೆ. ಇದರ ನಡುವೆ ಮಹತ್ವದ ಸುದ್ದಿಗೋಷ್ಠಿ ಕೆಲವೇ ನಿಮಿಷದಲ್ಲಿ. ಪಾಕಿಸ್ತಾನದ 4 ಏರ್ಬೇಸ್ ಅನ್ನು ನಾಶಪಡಿಸಿದೆ ಭಾರತ. ಕ್ಷಿಪಣಿ, ಡ್ರೋನ್, ಫೈಟರ್ ಜೆಟ್ ಅನ್ನು ಬಳಸಿ ಪಾಕ್ ಕಂಗಾಲಾಗಿದೆ. ಈಗ ಭಾರತದ ಮೇಲೆ ಅಣ್ವಸ್ತ್ರ ಬಳಕೆಯ ಬೆದರಿಕೆಯನ್ನು ಒಡ್ತಾ ಇದೆ ಪಾಕಿಸ್ತಾನ. ಭಾರತದ ವಿರುದ್ಧ ಅಣ್ವಸ್ತ್ರ ಬಳಕೆಯ ಬಗ್ಗೆ ಸಭೆಯನ್ನ ಕರೆದಿದ್ದಾನಂತೆ ಪಾಕ್ನ ಪ್ರಧಾನಿ. ಪಾಕಿಸ್ತಾನದ 4 ಏರ್ಬೇಸ್ಗಳನ್ನು ಉಡೀಸ್ ಮಾಡಿದೆ, ಧೂಳಿಪಟ ಮಾಡಿದೆ. ಕ್ಷಿಪಣಿ ಆಯ್ತು, ಡ್ರೋನ್ ಆಯ್ತು, ಫೈಟರ್ ಜೆಟ್ ಆಯ್ತು. ಈಗಿರೋದು ಯಾವುದು ಪಾಕಿಸ್ತಾನದ ಬಳಿ? ಅಣ್ವಸ್ತ್ರ. ಯಾವಾಗ ಯುದ್ಧ ಆರಂಭ ಆಗುತ್ತೆ ಅನ್ನೋದು ಗೊತ್ತಾಯ್ತು, ಭಾರತ ಅಟ್ಯಾಕ್ ಮಾಡುತ್ತೆ ಅನ್ನೋದು ಗೊತ್ತಾಯ್ತು, ಆಗಿನಿಂದಲೂ ಕೂಡ ಅಣ್ವಸ್ತ್ರ ಹಾಕ್ತೀವಿ, ಅಣ್ವಸ್ತ್ರ ಇರೋದೇ ಭಾರತದ ವಿರುದ್ಧ ಹಾಕೋದಕ್ಕೆ ಅಂತ ಹೇಳಿ ಪಾಕಿಸ್ತಾನದ ನಾಯಕರುಗಳು ಮಾತನಾಡ್ತಾ ಇದ್ರು, ಸೋಕಾಲ್ಡ್ ಜನಪ್ರತಿನಿಧಿಗಳು ಮಾತನಾಡ್ತಾ ಇದ್ರು, ಅಲ್ಲಿಯ ಕೇಂದ್ರ ಸಚಿವರುಗಳು ಮಾತನಾಡ್ತಾ ಇದ್ರು. ಈಗ ಮತ್ತೊಮ್ಮೆ ಅದೇ ಗೊಡ್ಡು ಬೆದರಿಕೆಯನ್ನ ಭಾರತದ ವಿರುದ್ಧ ಪ್ರಯೋಗಿಸ್ತಾ ಇದ್ದಾರೆ. ಇರೋ ಬರೋ ಎಲ್ಲ ಅಸ್ತ್ರವನ್ನ ಪ್ರಯೋಗಿಸಿದ್ದಾಯ್ತು, ಈಗ ನಮ್ಮ ಬಳಿ ಅಣ್ವಸ್ತ್ರ ಇದೆ ಅಂಥೇಳಿ ಒಂದು ಮೆಸೇಜ್ ಅನ್ನ ಪಾಸ್ ಮಾಡುವುದಕ್ಕೆ ಅಣ್ವಸ್ತ್ರದ ಕಮಿಟಿ ಮೀಟಿಂಗ್ ಅನ್ನ ಕರೆದಿದ್ದಾರೆ ಪಾಕಿಸ್ತಾನದ ಪ್ರಧಾನಿ ಅನ್ನೋದು ಗೊತ್ತಾಗ್ತಾ ಇದೆ. ಅದು ಕೂಡ ತುರ್ತು ಸಭೆಯಂತೆ. ಈ ಅಣ್ವಸ್ತ್ರ ಪ್ರಯೋಗ ಮಾಡಬೇಕಾದ್ರೆ ಕಮಿಟಿಯ ಪರ್ಮಿಷನ್ ಅನ್ನ ಪಡೆದುಕೊಳ್ಬೇಕು. ಈ ಮೂಲಕ ಒಂದು ಮೆಸೇಜ್ ಪಾಸ್ ಮಾಡುವ, ಗೊಡ್ಡು ಬೆದರಿಕೆ ಒಡ್ಡುವ ಕೆಲಸವನ್ನ ಪಾಕಿಸ್ತಾನ ಮಾಡಿದೆ. ಕಾಲ್ ಕೆರೆದುಕೊಂಡು ಪಾಕಿಸ್ತಾನ ಪದೇ ಪದೇ ಜಗಳಕ್ಕೆ ಬರ್ತಾ ಇದೆ. ಪಾಕಿಸ್ತಾನದ 4 ಏರ್ಬೇಸ್ಗಳಲ್ಲೂ ಕೂಡ ಅಲ್ಲೋಲ ಕಲ್ಲೋಲ. ನೂರ್ ಖಾನ್ ಏರ್ಬೇಸ್, ಮುರೀದ್ ಏರ್ಬೇಸ್, ಅದರ ಜೊತೆಗೇನೆ ಶೋರ್ಕೋಟ್, ರಹೀಂ ಯಾರ್ ಖಾನ್ ಏರ್ಬೇಸ್ಗಳಲ್ಲೂ ಕೂಡ ಕೋಲಾಹಲ ಸೃಷ್ಟಿಯಾಗ್ಬಿಟ್ಟಿದೆ. ಕಾಲ್ ಕೆರೆದು ಬಂದಂತಹ ಪಾಕಿಸ್ತಾನಕ್ಕೆ ಭಾರತ ತಕ್ಕ ಶಾಸ್ತಿಯನ್ನ ಮಾಡಿದೆ. 4 ಏರ್ಬೇಸ್ಗಳನ್ನ ಗುರಿ ಮಾಡಿಕೊಂಡು ಬೆಳಗ್ಗಿನ ಜಾವ ಕ್ಷಿಪಣಿ ದಾಳಿಯನ್ನ ಮಾಡಲಾಗಿತ್ತು, ಧೂಳಿಪಟ ಮಾಡುವಂತಹ ಕೆಲಸವನ್ನ ಮಾಡಲಾಗಿತ್ತು. ಈ ಮೂಲಕ ಪಾಕಿಸ್ತಾನದ ಟೊಂಕ ಮುರಿಯುವಂತಹ ಕೆಲಸಕ್ಕೆ ಭಾರತ ಮುಂದಾಗಿತ್ತು. ಭಾರತ ಕೊಡ್ತಾ ಇರುವಂತಹ ಒಂದೊಂದು ಏಟಿಗೂ ಕೂಡ ಪಾಕಿಸ್ತಾನ ಬೆಚ್ಚಿ ಬೀಳ್ತಾ ಇದೆ, ಪತರುಗುಡ್ತಾ ಇದೆ. ಅದರ ಪರಿಣಾಮವೇ ಈಗ ಅಣ್ವಸ್ತ್ರ ಕಮಿಟಿ ಮೀಟಿಂಗ್ ಅನ್ನ ಪಾಕಿಸ್ತಾನ ಕರೆದಿರುವಂತಹದ್ದು. ಈ ಮೂಲಕ ಮತ್ತೊಮ್ಮೆ ಗೊಡ್ಡು ಬೆದರಿಕೆ ಒಡ್ಡುವಂತಹ ಆ ಪ್ರಯತ್ನವನ್ನ ಪಾಕಿಸ್ತಾನ ಮುಂದುವರಿಸಿದಂತೆ ಕಾಣಿಸ್ತಾ ಇದೆ. ನಿರಂತರ ಡ್ರೋನ್ ದಾಳಿ ಮಾಡಿದ್ರೂ ಉಪಯೋಗ ಆಗಲಿಲ್ಲ, ಏರ್ ಜೆಟ್ಗಳ ಪ್ರಯೋಗ ಆಯಿತು, ಉಪಯೋಗವಾಗಲಿಲ್ಲ, ಕ್ಷಿಪಣಿಗಳ ಪ್ರಯೋಗವಾಯಿತು. ಅದೆಲ್ಲವನ್ನೂ ಕೂಡ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಧೂಳಿಪಟ ಮಾಡಿ ಹಾಕ್ತು. ಇನ್ನಾಗಲ್ಲ ಅಂಥೇಳಿ ಈಗ ಅಣ್ವಸ್ತ್ರದ ವಿಚಾರ ಮುನ್ನೆಲೆಗೆ ತರ್ತಿದ್ದಾರೆ. ಪಾಕಿಸ್ತಾನದ 5ನೇ ಏರ್ಬೇಸ್ ಮೇಲೆ ಭಾರತ ಅಟ್ಯಾಕ್ ಮಾಡಿದೆ. ಪಾಕಿಸ್ತಾನದ ಸರ್ಗೋದಾ ಏರ್ಬೇಸ್ ಮೇಲೆ ಭಾರತ ದಾಳಿ ಮಾಡಿರುವಂತಹದ್ದು. ಪಾಕಿಸ್ತಾನದ 5ನೇ ಏರ್ಬೇಸ್ ಇದು. ಈಗಾಗಲೇ 4 ಏರ್ಬೇಸ್ಗಳನ್ನ ಧೂಳಿಪಟ ಮಾಡಿ ಆಗಿದೆ. ಭಾರತ ಕೊಡ್ತಾ ಇರುವಂತಹ ಒಂದೊಂದು ಏಟಿಗೂ ಕೂಡ ಪಾಕಿಸ್ತಾನ ಕಂಗಾಲಾಗ್ತಾ ಇದೆ, ಕಕ್ಕಾಬಿಕ್ಕಿ ಆಗ್ತಾ ಇದೆ. ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗದೇನೆ ಟೆನ್ಷನ್ ನಲ್ಲಿದೆ. ಮತ್ತಷ್ಟು ಡೀಟೇಲ್ಸ್ ಪ್ರಕಾಶ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ್, ಕ್ಷಿಪಣಿ, ಡ್ರೋನು, ಏರ್ ಜೆಟ್ಸು ಎಲ್ಲ ಮುಗಿತು, ಈಗ ಅಣ್ವಸ್ತ್ರದ ವಿಚಾರವನ್ನು ಮುನ್ನೆಲೆಗೆ ತರ್ತಿದ್ದಾರೆ. ಅಂದ್ರೆ ಗೊಡ್ಡು ಬೆದರಿಕೆ ಒಡ್ಡುವಂತಹ ಪ್ರಯತ್ನವನ್ನ ಮುಂದುವರಿಸ್ತಾ ಇದೆಯಾ ಪಾಕಿಸ್ತಾನ ಅಂತ ಹೇಳಿ ಪ್ರಕಾಶ್? ಖಂಡಿತವಾಗ್ಲೂ ಕೂಡ ಭಾರತೀಯ ಸೇನೆಗೆ ಹೆದರಿಸುವಂತಹ ಪ್ರಯತ್ನವನ್ನ ಪದೇ ಪದೇ ಪಾಕಿಸ್ತಾನ ಮಾಡ್ತಾ ಇದೆ. ಈಗ ಅಣ್ವಸ್ತ್ರ ದಾಳಿಯ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆ. ಈ ಮೂಲಕವಾಗಿ ಭಾರತವನ್ನ ಮತ್ತೊಮ್ಮೆ ಹೆದರಿಸುವಂತಹ ಪ್ರಯತ್ನ, ಜೊತೆಗೆ ಜಗತ್ತಿನ ಹಲವು ರಾಷ್ಟ್ರಗಳಿಗೆ ನಾವು ತುಂಬಾ ಎಷ್ಟು ಶಕ್ತಿಶಾಲಿ ಆಗಿದ್ದೀವಿ ಅನ್ನುವಂಥದ್ದನ್ನ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಬಹುಶಃ ಪಾಕಿಸ್ತಾನದ ಬಳಿ ಅಷ್ಟು ದೊಡ್ಡ ಮಟ್ಟದ ಸಾಮರ್ಥ್ಯ ಇಲ್ಲ, ತನ್ನಲ್ಲಿರುವಂತಹ ಶಸ್ತ್ರಾಸ್ತ್ರಗಳನ್ನೇ ಸರಿಯಾಗಿ ಬಳಕೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಚೀನಾ ಮತ್ತೆ ಟರ್ಕಿ ಕೊಟ್ಟಂತಹ ಶಸ್ತ್ರಾಸ್ತ್ರಗಳನ್ನ ಬಳಕೆ ಮಾಡಿಕೊಂಡು ಭಾರತದ ನೆಲದಲ್ಲಿ ದಾಳಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಅದೆಲ್ಲವೂ ಕೂಡ ಫೇಲ್ಯೂರ್ ಆಗ್ತಾ ಇದೆ. ಜೊತೆಗೆ ನಿನ್ನೆ ಕೂಡ ಅಷ್ಟೇ ಒಂದಿಷ್ಟು ಡ್ರೋನ್ಗಳು ಕೂಡ ಫೇಲ್ಯೂರ್ ಆಗಿದ್ದು, ಜೊತೆಗೆ ಮಿಸೈಲ್ ಕೂಡ ಫೇಲ್ಯೂರ್ ಆಗಿತ್ತು. ಈಗ ಮತ್ತೆ ಪಾಕಿಸ್ತಾನದ ವಕ್ತಾರರೊಬ್ಬರು ಈ ಒಂದು NS ಮೀಟಿಂಗ್ ಅನ್ನ, ಅಂದ್ರೆ ಈ ಒಂದು ಕಮಿಟಿಯ ಸಭೆಯನ್ನ ಕರೆದಿದ್ದಾರೆ. ಸೊ ಈ ಸಮಿತಿಯಲ್ಲಿ ಅಣ್ವಸ್ತ್ರ ದಾಳಿಯ ಬಗ್ಗೆ ಚರ್ಚೆಗಳಾಗುತ್ತೆ. ಈ ಮೂಲಕವಾಗಿ ಭಾರತ ಏನಾದರೂ ಮತ್ತೆ ನಮ್ಮ ತಂಟೆಗೆ ಬಂದ್ರೆ, ಹಾಗೆ ನಿರಂತರವಾಗಿ ದಾಳಿ ಮಾಡಿದ್ರೆ ನಾವು ಅಣ್ವಸ್ತ್ರ ದಾಳಿ ಅಥವಾ ಅದರ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ಳಬಹುದು ಅನ್ನುವಂತಹ ಹೆದರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಅಷ್ಟು ಈಸಿ ಅಲ್ಲ. ಈಗಾಗಲೇ ಭಾರತ ಕೂಡ ಏನು ಸುಮ್ಮನೆ ಕೂರೋದಿಲ್ಲ. ಪಾಕಿಸ್ತಾನ ಆ ರೀತಿಯ ಪ್ರಯೋಗ ಮಾಡಿದ್ರೆ ಭಾರತ ಕೂಡ ಏನೆಲ್ಲ ಮಾಡ್ಕೊಳ್ಬೇಕು ಅದೆಲ್ಲವೂ ಕೂಡ ಮಾಡ್ಕೊಳ್ಳುತ್ತೆ.
ಜೊತೆಗೆ ಈ ಒಂದು ಪರಮಾಣು ಅಸ್ತ್ರ ಅಥವಾ ಪರಮಾಣು ದಾಳಿ ಮಾಡುವಂಥದ್ದು ಅಷ್ಟು ಈಸಿ ಅಲ್ಲ. 1945 ಆಗಸ್ಟ್ 16ರಂದು ಜಪಾನ್ನ ಮೇಲೆ ಅಮೆರಿಕ ಏನು ಪ್ರಯೋಗ ಮಾಡಿತ್ತು, ಏನು ಹಿರೋಶಿಮಾ ಮತ್ತೆ ನಾಗಾಸಾಕಿ ಮೇಲೆ, ಅಲ್ಲಿ ಎಷ್ಟು ಮಟ್ಟಿಗೆ ದೊಡ್ಡ ಪ್ರಮಾಣದಲ್ಲಿ ಹಾನಿ ಆಯಿತು ಇಡೀ ಜಗತ್ತಿಗೆ ಗೊತ್ತಿದೆ. ಸೊ ಅಂತಹ ಒಂದು ಇಡೀ ಜಗತ್ತಿನ ಅತಿ ದೊಡ್ಡ ದಾಳಿ, ಸೊ ಆ ಥರದ ದಾಳಿಯನ್ನು ಮಾಡಲಿಕ್ಕೆ ಪಾಕಿಸ್ತಾನ ಭಾರತವನ್ನು ಹೆದರಿಸ್ತಾ ಇದೆ. ನಾವು ಕೂಡ ಈ ಥರದ ದಾಳಿಯನ್ನು ಮಾಡ್ತೀವಿ ಅಂತ ಹೇಳಿ ಅಷ್ಟು ಈಸಿ ಅಲ್ಲ. ಈಗ ಭಾರತ ಕೂಡ ತಿರುಗೇಟನ್ನು ಕೊಡುವಂಥ ಪ್ರಯತ್ನಗಳು ಕೂಡ ಆಗುತ್ತೆ. ಆಪರೇಷನ್ ಸಿಂಧೂರ್ ಪಾರ್ಟ್ 3 ಕೂಡ, ಆ ಒಂದು ಪಾರ್ಟ್ 3ಗೂ ಕೂಡ ಮುಹೂರ್ತವನ್ನು ಫಿಕ್ಸ್ ಮಾಡೋದಕ್ಕೂ ಕೂಡ ಈಗ ರೆಡಿ ಆಗಿದೆ. ಈಗ ರಕ್ಷಣಾ ಸಚಿವರ ಜೊತೆ ಮಾತುಕತೆ ಸಭೆ ಆದ ಬಳಿಕ ಮುಂದಿನ ನಡೆ ನಿರ್ಧಾರಗಳು ಏನು, ಮುಂದೆ ಯಾವುದೆಲ್ಲ ಪಾಯಿಂಟ್ಗಳು ಆಯ್ಕೆ ಆಗುತ್ತೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಪ್ರೇಮ್.